ಕಲ್ಪನೆ ಮಾಡಿಕೊಳ್ಳಿ, ರಾತ್ರಿಯ ಕಗ್ಗತ್ತಲು. ನಿಮ್ಮ ರೂಮಿನಲ್ಲಿ ನೀವೊಬ್ಬರೇ ಇದ್ದೀರಾ. ಸುತ್ತಲೂ ಪಿನ್ ಡ್ರಾಪ್ ಸೈಲೆನ್ಸ್. ಇದ್ದಕ್ಕಿದ್ದವಾಗೆ ಆ ಕತ್ತಲೆಯ ಮೂಲೆಯಿಂದ ಯಾರೋ ಇಬ್ಬರು ನಿಮ್ಮನ್ನೇ ದಿಟ್ಟಿಸುತ್ತಿರುವ ಹಾಗೆ ಎರಡು ಕಣ್ಣುಗಳು ನಿಮ್ಮನ್ನೇ ಫಾಲೋ ಮಾಡ್ತಿರೋ ಹಾಗೆ ಭಾಸವಾಗುತ್ತೆ. ನೀವು ಗಾಬರಿಯಾಗಿ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲ್ಲ. ಆದರೆ ಯಾರೋ ನನ್ನನ್ನು ನೋಡ್ತಾ ಇದ್ದಾರೆ ಅನ್ನೋ ಆ ಒಂದು ವಿಚಿತ್ರ ಭಯ, ನಿಮ್ಮ ಬೆನ್ನು ಹಿಂದೆ ಯಾರೋ ನಿಂತಿದ್ದಾರೆ ಅನ್ನೋ ಆ ಫೀಲಿಂಗ್ ನಿಮ್ಮ ಎದೆ ಬಡಿತವನ್ನು 100 ಪಟ್ಟು ಜಾಸ್ತಿ ಮಾಡುತ್ತೆ. ಇದು ದೆವ್ವ ಅಥವಾ ಭೂತದ ಕಥೆಯಲ್ಲ. ಇದು ಜಗತ್ತಿನ ಅತೀ ದೊಡ್ಡ ನಿಗೂಢವಾದ ಮನುಷ್ಯನ ಮನಸ್ಸಿನ ಕಥೆ. ನಮಸ್ಕಾರ, ಇದು ರೇಡಿಯೋ ಅಕ್ಷರ. ನಾನು ನಿಮ್ಮ ಆರ್ಜೆ ಅಕ್ಷರ. ಹೇಗಿದ್ದೀರಾ? ಇವತ್ತು ನಾನು ನಿಮ್ಮನ್ನ ಕತ್ತಿ, ರಕ್ತಪಾತ, ಭೋಗದ ಲೋಕದ ಕಥೆಗಳಿಗೆ ಕರೆದುಕೊಂಡು ಹೋಗ್ತಿಲ್ಲ. ಬದಲಾಗಿ ಅವೆಲ್ಲಕ್ಕಿಂತಲೂ 100 ಪಟ್ಟು ಭೀಕರವಾಗಿರುವ, ಮನುಷ್ಯನನ್ನ ಬದುಕಿದ್ದಾಗಲೇ ಸಾಯಿಸುವ ಭ್ರಮೆ ಅನ್ನೋ ಕತ್ತಲ ಕೋಣೆಗೆ ಕರೆದುಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ನಾವು ತೆರೆಯುತ್ತಿರುವ ಪುಸ್ತಕ ಕನ್ನಡದ ಅಪ್ರತಿಮ ಲೇಖಕಿ ತ್ರಿವೇಣಿಯವರ ಬೆಚ್ಚಿ ಬೀಳಿಸುವ ಸೈಕಲಾಜಿಕಲ್ ಥ್ರಿಲ್ಲರ್ ಬೆಕ್ಕಿನ ಕಣ್ಣು. ಒಂದು ವಿಶಾಲವಾದ ಹಳೆಯ ಕಾಲದ ದೊಡ್ಡ ಬಂಗಲೆ. ಆ ಬಂಗಲೆಯಲ್ಲಿ ಎಲ್ಲವೂ ಇದೆ: ಸಂಪತ್ತು, ಆಸ್ತಿ, ನೌಕರರು. ಆದರೆ ಅಲ್ಲಿ ನೆಮ್ಮದಿ ಮಾತ್ರ ಇರಲಿಲ್ಲ. ಆ ಬಂಗಲೆಯ ಒಂಟಿತನದಲ್ಲಿ ಬದುಕುತ್ತಿರುವ ಅತ್ಯಂತ ರೂಪವತಿ ಆದರೆ ಅಷ್ಟೇ ಸೂಕ್ಷ್ಮ ಮನಸ್ಸಿನ ಹೆಣ್ಣುಮಗಳು ನಮ್ಮ ಕಥೆಯ ನಾಯಕಿ. ಅವಳ ಬದುಕು ಬಹಳ ಸಾಮಾನ್ಯವಾಗಿಯೇ ಸಾಗುತ್ತಿತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ಒಂದು ರಾತ್ರಿ ಅವಳ ಜೀವನದಲ್ಲಿ ಆ ಬೆಕ್ಕಿನ ಕಣ್ಣುಗಳ ಎಂಟ್ರಿಯಾಗುತ್ತೆ. ಅವಳು ಮಲಗುವ ಕೋಣೆಯಲ್ಲಿ ಕತ್ತಲಾದ ತಕ್ಷಣ ಕಿಟಕಿಯ ಆಚೆಯಿಂದ 2 ಕಣ್ಣುಗಳು ಅವಳನ್ನೇ ದಿಟ್ಟಿಸುತ್ತಿರುತ್ತವೆ. ಮೊದಲು ಅದೊಂದು ಸಾಮಾನ್ಯ ಬೆಕ್ಕು ಇರಬಹುದು ಅಂತ ಅವಳು ಸುಮ್ಮನಾಗುತ್ತಾಳೆ. ಆದರೆ ದಿನ ಕಳೆದಂತೆ ಆ ಕಣ್ಣುಗಳು ಅವಳನ್ನು ಹಿಂಬಾಲಿಸೋಕೆ ಶುರು ಮಾಡುತ್ತವೆ. ಅವಳು ಅಡುಗೆ ಮನೆಗೆ ಹೋದರೆ ಅಲ್ಲಿಯೂ ಕತ್ತಲಲ್ಲಿ ಹೊಳೆಯುವ ಆ ಬೆಕ್ಕಿನ ಕಣ್ಣುಗಳು. ಹಜಾರದಲ್ಲಿ ನಡೆದರೆ ಮೆಟ್ಟಿಲುಗಳ ಹತ್ತಿರವೂ ಅದೇ ಕಣ್ಣುಗಳು. ಯಾರೋ ನನ್ನನ್ನು ನೋಡ್ತಾ ಇದ್ದಾರೆ, ಯಾರೋ ನನ್ನನ್ನು ಫಾಲೋ ಮಾಡ್ತಾ ಇದ್ದಾರೆ ಅನ್ನೋ ವಿಪರೀತ ಭಯ ಅವಳ ನೆಮ್ಮದಿಯನ್ನೇ ಕಸಿದುಕೊಂಡು ಅವಳನ್ನು ಹುಚ್ಚಿಯನ್ನಾಗಿ ಮಾಡುವ ಹಂತಕ್ಕೆ ತಂದು ನಿಲ್ಲಿಸುತ್ತೆ. ಆ ಬಂಗಲೆಯಲ್ಲಿ ಅವಳನ್ನು ಬಿಟ್ರೆ ಬೇರೆ ಯಾರೂ ಇರಲಿಲ್ಲ. ಹಾಗಾದ್ರೆ ಕತ್ತಲಲ್ಲಿ ಹೊಳೆಯುತ್ತಿದ್ದ ಆ ಬೆಕ್ಕಿನ ಕಣ್ಣುಗಳು ನಿಜವಾಗಿಯೂ ಇವೆಯಾ? ಅಥವಾ ಅವಳನ್ನು ಹುಚ್ಚಿಯನ್ನಾಗಿ ಮಾಡಿ ಆ ಆಸ್ತಿಯನ್ನ ಕಬಳಿಸಲು ಆ ಮನೆಯೊಳಗೆ ಇರುವ ಯಾರೋ ಆಡುತ್ತಿರುವ ಮೈಂಡ್ ಗೇಮಾ? ಆ ಬೃಹತ್ ಬಂಗಲೆಯಲ್ಲಿ ಅವಳು ಎಷ್ಟೇ ಕೂಗಿಕೊಂಡರೂ ಕೇಳುವವರು ಯಾರೂ ಇರಲಿಲ್ಲ. ಆರಂಭದಲ್ಲಿ ಇದು ಕೇವಲ ತನ್ನ ಮನಸ್ಸಿನ ಕಲ್ಪನೆ ಅಂದುಕೊಂಡಿದ್ದ ಆಕೆಗೆ ದಿನ ಕಳೆದಂತೆ ಒಂದು ಭಯಾನಕ ಸತ್ಯ ಅರ್ಥವಾಗಲು ಶುರುವಾಯಿತು. ಹೌದು, ಆ ಬೆಕ್ಕಿನ ಕಣ್ಣುಗಳು ಕೇವಲ ಭ್ರಮೆ ಆಗಿರಲಿಲ್ಲ. ಅದರ ಹಿಂದೆ ಒಂದು ಅತ್ಯಂತ ಬುದ್ಧಿವಂತ ಆದರೆ ಅಷ್ಟೇ ಕ್ರೂರವಾದ ಮೈಂಡ್ ಗೇಮ್ ಅಡಗಿತ್ತು. ಹೌದು, ಆಕೆಯ ಹೆಸರಿನಲ್ಲಿದ್ದ ಕೋಟಿಗಟ್ಟಲೆ ಆಸ್ತಿಯನ್ನ ಕಬಳಿಸಲು ಆ ಮನೆಯೊಳಗೇ ಇರುವ ಆಕೆಗೆ ಅತ್ಯಂತ ಹತ್ತಿರವಾದವರೇ ಹೆಣೆದಿದ್ದ ಒಂದು ದೊಡ್ಡ ಸಂಚು ಅದು. ನೇರವಾಗಿ ಅವಳಿಗೆ ಏನಾದರೂ ತೊಂದರೆ ಮಾಡಿದರೆ ಎಲ್ಲರಿಗೂ ಡೌಟ್ ಬರುತ್ತೆ ಅಂತ ಅವಳನ್ನೇ ಮಾನಸಿಕವಾಗಿ ಕುಗ್ಗಿಸಿ ಅವಳ ಮನಸ್ಸಿನ ಸಮತೋಲನ ತಪ್ಪಿಸುವ ಪ್ಲಾನ್ ಮಾಡಿದ್ದರು. ರಾತ್ರಿಯಾದರೆ ಸಾಕು, ಅವಳ ಕೋಣೆಯ ಕಿಟಕಿಯ ಬಳಿ ನಿಗೂಢ ಶಬ್ದಗಳು, ಕತ್ತಲಲ್ಲಿ ಹೊಳೆಯುವ ಆ 2 ಕಣ್ಣುಗಳು. ಅವಳು ಭಯದಿಂದ ನಡುಗುತ್ತಾ ಮನೆಯವರಿಗೆಲ್ಲ ಹೇಳಿದಾಗ ಅವರೆಲ್ಲ ಸೇರಿ, ನಿನಗೆ ಭ್ರಮೆಯಾಗಿದೆ, ನೀನು ಸುಳ್ಳು ಹೇಳ್ತಿದ್ದೀಯಾ ಅಂತ ಅವಳನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುತ್ತಿದ್ದರು. ಅವಳನ್ನೇ ಮಾನಸಿಕ ರೋಗಿಯಂತೆ ಬಿಂಬಿಸುವ ಪ್ರಯತ್ನ ಅದು. ಯೋಚನೆ ಮಾಡಿ, ನಾವು ನಂಬಿದ ನಮ್ಮ ಸ್ವಂತ ಜನರೇ ನಮ್ಮ ವಿರುದ್ಧ ನಿಂತಾಗ, ನಮ್ಮ ಮಾತನ್ನೇ ಸುಳ್ಳು ಅಂದಾಗ ಆ ಹೆಣ್ಣು ಅನುಭವಿಸಿದ ಒಂಟಿತನ ಎಷ್ಟೊಂದು ಭಯಾನಕ ಅಲ್ವಾ? ಯಾರನ್ನು ನಂಬಬೇಕು, ಯಾರಿಂದ ತಪ್ಪಿಸಿಕೊಳ್ಳಬೇಕು? ಆ ಮನೆಯ ಪ್ರತಿಯೊಂದು ಗೋಡೆಯೂ ಅವಳನ್ನೇ ದಿಟ್ಟಿಸುತ್ತಿರುವ ಹಾಗೆ ಅವಳಿಗೆ ಭಾಸವಾಗುತ್ತಿತ್ತು. ತ್ರಿವೇಣಿಯವರ ಈ ಕಾದಂಬರಿ ಮನುಷ್ಯನ ದುರಾಸೆ ಎಷ್ಟು ಕೀಳು ಮಟ್ಟಕ್ಕೆ ಇಳಿಯಬಲ್ಲದು,
ಆಸ್ತಿಗಾಗಿ ಮನುಷ್ಯ ಎಂಥ ನಾಟಕವಾಡಬಲ್ಲ ಅನ್ನೋದನ್ನ ಅತ್ಯಂತ ರೋಚಕವಾಗಿ ಕಣ್ಣಿಗೆ ಕಟ್ಟಿದ ಹಾಗೆ ತೋರಿಸುತ್ತದೆ. ಆ ಬೃಹತ್ ಬಂಗಲೆಯಲ್ಲಿ ತಾನೊಬ್ಬಳೇ ಒಂಟಿ, ತನ್ನ ಮಾತನ್ನು ಯಾರೂ ನಂಬುವುದಿಲ್ಲ ಅಂತ ಆಕೆಗೆ ಪಕ್ಕಾ ಗೊತ್ತಾಗಿತ್ತು. ಆದ್ರೆ ಅವಳು ಸೋಲೊಪ್ಪಿಕೊಳ್ಳುವ ಹೆಣ್ಣಾಗಿರಲಿಲ್ಲ. ತನ್ನನ್ನೇ ಮಾನಸಿಕ ರೋಗಿಯಂತ ಸಾಬೀತು ಮಾಡಲು ಹೊರಟವರ ವಿರುದ್ಧ ತಾನೇ ಒಂದು ಹೆಜ್ಜೆ ಮುಂದಿಟ್ಟಳು. ಒಂದು ರಾತ್ರಿ ಕತ್ತಲಲ್ಲಿ ಮತ್ತೆ ಆ ಬೆಕ್ಕಿನ ಕಣ್ಣುಗಳು ಅವಳ ಕಿಟಕಿಯ ಬಳಿ ಕಾಣಿಸಿಕೊಂಡಾಗ ಅವಳು ಭಯದಿಂದ ನಡುಗಲಿಲ್ಲ. ಬದಲಾಗಿ ಆ ಕತ್ತಲೆಯ ಹಿಂದಿದ್ದ ಅಸಲಿ ಮುಖವಾಡವನ್ನು ಬಯಲು ಮಾಡಲು ಧೈರ್ಯದಿಂದ ಮುನ್ನುಗ್ಗಿದಳು. ಹೌದು, ಆ ಕತ್ತಲಲ್ಲಿ ಅವಳನ್ನೇ ದಿಟ್ಟಿಸುತ್ತಿದ್ದ ಆ ಕಣ್ಣುಗಳು ಯಾವುದೇ ಬೆಕ್ಕಿನದ್ದಾಗಿರಲಿಲ್ಲ, ಯಾವುದೇ ಭ್ರಮೆಯೂ ಆಗಿರಲಿಲ್ಲ. ಅದು ಆಸ್ತಿಗಾಗಿ ಹಪಹಪಿಸುತ್ತಿದ್ದ, ಅವಳಿಗೆ ಅತ್ಯಂತ ಹತ್ತಿರವಾದ, ಅವಳೇ ನಂಬಿದ್ದ ಒಬ್ಬ ದ್ರೋಹಿಯ ಕಣ್ಣುಗಳು. ಆ ಕ್ಷಣ ಆಕೆಯ ಕಣ್ಣು ಮುಂದೆ ಬಿಚ್ಚಿಕೊಂಡ ಸತ್ಯ ಅವಳ ಇಡೀ ಪ್ರಪಂಚವನ್ನೇ ನಡುಗಿಸಿಬಿಟ್ಟಿತ್ತು. ತನ್ನನ್ನೇ ಹುಚ್ಚಿಯನ್ನಾಗಿ ಮಾಡಲು ಹೆಣೆದಿದ್ದ ಆ ಇಡೀ ಸಂಚನ್ನು ಅವಳು ಬಯಲಿಗೆಳೆದಾಗ ಆ ದ್ರೋಹಿಗಳ ಮುಖವಾಡ ಕಳಚಿಬಿದ್ದಿತ್ತು. ಅವಳು ಕೇವಲ ತನ್ನ ಪ್ರಾಣವನ್ನು ಮಾತ್ರ ಉಳಿಸಿಕೊಳ್ಳಲಿಲ್ಲ, ಬದಲಾಗಿ ತನ್ನ ಬುದ್ಧಿಮಾಂದ್ಯತೆಯ ಪಟ್ಟವನ್ನು ಕಳಚಿ ತನ್ನ ಸ್ವಾಭಿಮಾನವನ್ನು ಮತ್ತೆ ಗೆದ್ದುಕೊಂಡಳು. ತ್ರಿವೇಣಿಯವರ ಈ ಬೆಕ್ಕಿನ ಕಣ್ಣು ಕಾದಂಬರಿ ಮುಗಿದಾಗ ನಮ್ಮ ಮೈ ಜುಮ್ಮನ್ನುತ್ತೆ. ಮನುಷ್ಯನ ದುರಾಸೆ ಎಷ್ಟು ಕೀಳುಮಟ್ಟಕ್ಕೆ ಇಳಿಯಬಲ್ಲದು, ಆಸ್ತಿಗಾಗಿ ಸ್ವಂತ ಸಂಬಂಧಗಳೇ ಹೇಗೆ ಕ್ರೂರವಾಗಿ ಬದಲಾಗುತ್ತವೆ ಅನ್ನೋದನ್ನ ತ್ರಿವೇಣಿಯವರು ಕಣ್ಣಿಗೆ ಕಟ್ಟಿದ ಹಾಗೆ ನಮ್ಮದೇ ಮನೆಯಲ್ಲಿ ನಡೆಯುತ್ತಿರುವ ಘಟನೆಯಂತೆ ಬಿಚ್ಚಿಟ್ಟಿದ್ದಾರೆ. ಮನುಷ್ಯನ ಅತಿದೊಡ್ಡ ಶತ್ರು ಹೊರಗಡೆ ಇರುವುದಿಲ್ಲ, ಅದು ಅವನ ಮನಸ್ಸಿನೊಳಗೆ, ಅವನ ದುರಾಸೆಯೊಳಗೆ ಇರುತ್ತದೆ ಅನ್ನೋದೇ ಈ ಕಾದಂಬರಿಯ ಅತಿದೊಡ್ಡ ಪಾಠ. ನೀವು ಕೂಡ ಒಂದು ಅದ್ಭುತವಾದ ಮೈಂಡ್ ಗೇಮ್ಸ್ ಮತ್ತು ಸೈಕಲಾಜಿಕಲ್ ಥ್ರಿಲ್ಲರ್ ಓದಬೇಕು ಅಂದ್ರೆ ತ್ರಿವೇಣಿಯವರ ಬೆಕ್ಕಿನ ಕಣ್ಣು ಕಾದಂಬರಿಯನ್ನ ಒಮ್ಮೆಯಾದರೂ ಓದಲೇಬೇಕು. ನಮ್ಮ ಸುತ್ತಮುತ್ತಲಿನ ಸಂಬಂಧಗಳಲ್ಲೇ ಎಷ್ಟೊಂದು ನಿಗೂಢ ಮುಖವಾಡಗಳಿವೆಯಲ್ವಾ? ಈ ಕಥೆ, ಆಕೆಯ ಹೋರಾಟ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ನೆಚ್ಚಿನ ಥ್ರಿಲ್ಲರ್ ಕಾದಂಬರಿ ಅಥವಾ ಸಿನಿಮಾ ಯಾವುದು ಅಂತ ಕಮೆಂಟ್ ಮಾಡಿ. ಇವತ್ತಿಗೆ ಇಷ್ಟೇ. ಮತ್ತೊಂದು ಅದ್ಭುತವಾದ ಪುಸ್ತಕದ ರೋಚಕ ಕಥೆಯೊಂದಿಗೆ ಬರ್ತೀನಿ. ಇನ್ನೂ ಯಾರು ನಮ್ಮ ರೇಡಿಯೋ ಅಕ್ಷರ ಕುಟುಂಬಕ್ಕೆ ಸೇರಿಲ್ಲವೋ ಈಗಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕೇಳ್ತಾ ಇರಿ ರೇಡಿಯೋ ಅಕ್ಷರ.